ಉಸಿರಾಟ ಸಮಸ್ಯೆಯಿಂದ ಬಳಲುತ್ತಿದ್ದ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ವಯೋಸಹಜ ಅನಾರೋಗ್ಯದಿಂದ ಹಾಗೂ ಉಸಿರಾಟ ಸಮಸ್ಯೆಯಿಂದ ಬಳಲುತ್ತಿದ್ದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರು ಚಿಕಿತ್ಸೆ ಫಲಿಸದೆ 85ನೇ ವಯಸ್ಸಿನಲ್ಲಿ ಇಂದು ವಿಧಿವಶರಾದರು. ದೊಡ್ಡಗೌಡರ ಪತ್ನಿ ಚೆನ್ನಮ್ಮ ನಿಧನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿ.ಎಸ್. ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ, ಹಾಲಿ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಹಾಗೂ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದರು. ಮುಂದೆ ಹೋಗ್ಬಿಡ್ರ ಹಂಗೆ ನವೀನ ಹಾಗೆ ಬೊಮ್ಮಾಯಿ ಅವ್ರ ಜೊತೆ ಹೋಗ್ಬಿಡ. ಇಂಪಾರ್ಟೆಂಟ್ ಇದು ಬೇರೆ ಕಡೆ ಅವನ್ನೆಲ್ಲ ಈ ಕಡೆ ಕಳಿಸಿ ಹೋದ್ರೆ ಅಣ್ಣ ಬರೋಣ ಈ ಕಡೆ ಬೇಡ. ಉಮೇಶ ಅಣ್ಣ ಇಲ್ಲೇ ಕರ್ಕೊಂಡ್ಬಂದು ಬಿಡ್ರಣ. ಸಲೀಮ ಸುನೀಲ್ ಈ ಕಡೆ ಕೊಡೋರು ಕ್ಯಾಟ್ ಹಾಕಲ್ ಬರ್ತಿಲ್ಲ. ಯಾರು ಡಿಜೆಟ್ ಎಲ್ಲ ಪಂಚಾಯತ್ ರೆಡಿ ಬರ್ ಬರೀ ನಿಮ್ಮ ಚಾನಲ್ ಒಂಚೂರು ಪೊಲೀಸ್ తెలుసుకో అట్లీస్ట్ నాకు కెమెరా రాకదు పేపర్ అట్లీస్ట్ తెలుసు. ಹಿಂದೆ ಕ್ಯಾಮ್ರಾ ಅಲ್ಲ ನಾವು ಅಲ್ಲೇ ಹಾಕೊಂಡು ಟ್ರೈ ಕೊಡು. ಹಲೋ ನೂರು ಮುಂದೆ ಹೋಗ್ಬಿಡಿ. ಮುಂದೆ ಯಾರೋ ಹೋಗ್ಬಿಡಿ ಕಡ್ರ ಮುಂದೆ ಹೋಗ್ಬೇಡ್ರು. ಮುಂದೆ ಹೋಗ್ಬೇಡಿ. ಇಲ್ಲ 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 ಅದೀಗ ಅದೆಲ್ಲ ಬಂದು ನೀವು ಬ್ಯಾರಿಕೇಡ್ ಮಾಡಿದ್ರೆ ನಮಗೆ ಹೇಳಿದ್ದೀವಿ, ಬ್ಯಾರಿಕೇಡ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇಲ್ಲ ನಿಮ್ಮವರೇ ಸರ್, ನಾವು ಹೇಳೋದಾಗಿ ಹೇಳಿ ಅಂತ ನಾವು ಇಲ್ಲಿ ನಿಂತ್ಕೊಳ್ತೀವಿ. ನಿಮ್ಗೆ ಗೊತ್ತಿದ್ದೆ ನಿಮಗೆ ಗೊತ್ತಿಲ್ಲ ಸರ್. ನಂಗೆ
ಇಲ್ಲಿ ಕಡೆ ನಾನು ಕ್ಯಾಮ್ರಾ 30 ಕನ್ನಡ ನಮ್ಮ ಅತ್ಯಂತ ಹಿರಿಯರು ಅತ್ಯಂತ ಹಿರಿಯರು ಕರ್ನಾಟಕದ ಸರ್ವೋಚ್ಚ ನಾಯಕರು ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮಾಜಿಯವರು ಆಸ್ಪತ್ರೆ ಕಳ 3 ದಿವಸದಿಂದ ಇದ್ದರು. ಈಗ ಕೆಲವೇ ಕ್ಷಣಗಳ ಹಿಂದೆ ಅವರು ತಮ್ಮ ಕೊನೆ ಉಸಿರನ್ನು ಎಳೆದಿದ್ದಾರೆ. ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಅಲ್ಲೇ ಇದ್ದಾರೆ. ಈಗ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಎಲ್ಲ ಕುಟುಂಬದ ಸದಸ್ಯರಿದ್ದಾರೆ. ಅವರು ಕಳೆದ 1 ವರ್ಷದಿಂದ ಸಾಕಷ್ಟು ಆರೋಗ್ಯ ತೊಂದರೆಯಿಂದ ಬಳಲ್ತಾ ಇದ್ದರು. ವಿಶೇಷವಾಗಿ ಉಸಿರಾಟದ ತೊಂದರೆಯಿಂದ ಅವರು ಅಡ್ಮಿಟ್ ಆಗಿದ್ದರು. ಇವತ್ತು ಉಸಿರಾಟದ ತೊಂದರೆಯಿಂದಲೇ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಎಲ್ಲ ಡಾಕ್ಟ್ರುಗಳೆಲ್ಲ ಇದ್ದಾರೆ. ಮುಂದಿನ ಎಲ್ಲ ವಿಧಿವಿಧಾನಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಾದಮೇಲೆ ಕುಟುಂಬದ ಸದಸ್ಯರು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಅದೆಲ್ಲವೂ ಕೆಲವೇ ನಿಮಿಷದಲ್ಲಿ ತೀರ್ಮಾನ ಆಗುತ್ತೆ. ಫಸ್ಟ್ ಎಂಬಾಂಬಿಂಗಲ್ಲಿ ಆಗಬೇಕು. ಎಂಬಾಂಬಿಂಗ್ ಮಾಡಿ ಎಲ್ಲ ಮಾಡಿ ದೇವೇಗೌಡರು ಸ್ವಲ್ಪ ಆಘಾತದಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ಈಗಾಗಲೇ ನಮ್ಮ ಅತ್ಯಂತ ಹಿರಿಯರು ಅತ್ಯಂತ ಹಿರಿಯರು ಕರ್ನಾಟಕದ ಸರ್ವೋಚ್ಚ ನಾಯಕರು ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮಾಜಿಯವರು ಆಸ್ಪತ್ರೆ ಕಳ 3 ದಿವಸದಿಂದ ಇದ್ದರು. ಈಗ ಕೆಲವೇ ಕ್ಷಣಗಳ ಹಿಂದೆ ಅವರು ತಮ್ಮ ಕೊನೆ ಉಸಿರನ್ನು ಎಳೆದಿದ್ದಾರೆ. ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಅಲ್ಲೇ ಇದ್ದಾರೆ. ಈಗ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಎಲ್ಲ ಕುಟುಂಬದ ಸದಸ್ಯರಿದ್ದಾರೆ. ಅವರು ಕಳೆದ 1 ವರ್ಷದಿಂದ ಸಾಕಷ್ಟು ಆರೋಗ್ಯ ತೊಂದರೆಯಿಂದ ಬಳಲ್ತಾ ಇದ್ದರು. ವಿಶೇಷವಾಗಿ ಉಸಿರಾಟದ ತೊಂದರೆಯಿಂದ ಅವರು ಅಡ್ಮಿಟ್ ಆಗಿದ್ದರು. ಇವತ್ತು ಉಸಿರಾಟದ ತೊಂದರೆಯಿಂದಲೇ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಎಲ್ಲ ಡಾಕ್ಟ್ರುಗಳೆಲ್ಲ ಇದ್ದಾರೆ. ಮುಂದಿನ ಎಲ್ಲ ವಿಧಿವಿಧಾನಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಾದಮೇಲೆ ಕುಟುಂಬದ ಸದಸ್ಯರು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಅದೆಲ್ಲವೂ ಕೆಲವೇ ನಿಮಿಷದಲ್ಲಿ ತೀರ್ಮಾನ ಆಗುತ್ತೆ. ಫಸ್ಟ್ ಎಂಬಾಂಬಿಂಗಲ್ಲಿ ಆಗಬೇಕು. ಎಂಬಾಂಬಿಂಗ್ ಮಾಡಿ ಎಲ್ಲ ಮಾಡಿ ದೇವೇಗೌಡರು ಸ್ವಲ್ಪ ಆಘಾತದಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ಈಗಾಗಲೇ ನಮ್ಮ ಅತ್ಯಂತ ಹಿರಿಯರು ಅತ್ಯಂತ ಹಿರಿಯರು ಕರ್ನಾಟಕದ ಸರ್ವೋಚ್ಚ ನಾಯಕರು ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮಾಜಿಯವರು ಆಸ್ಪತ್ರೆ ಕಳ 3 ದಿವಸದಿಂದ ಇದ್ದರು. ಈಗ ಕೆಲವೇ ಕ್ಷಣಗಳ ಹಿಂದೆ
ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಅಲ್ಲೇ ಇದ್ದಾರೆ. ಈಗ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಎಲ್ಲ ಕುಟುಂಬದ ಸದಸ್ಯರಿದ್ದಾರೆ. ಅವರು ಕಳೆದ ಒಂದು ವರ್ಷದಿಂದ ಸಾಕಷ್ಟು ಆರೋಗ್ಯ ತೊಂದರೆಯಿಂದ ಬಳಲ್ತಾ ಇದ್ದರು. ವಿಶೇಷವಾಗಿ ಉಸಿರಾಟದ ತೊಂದರೆಯಿಂದ ಅವರು ಅಡ್ಮಿಟ್ ಆಗಿದ್ದರು. ಇವತ್ತು ಉಸಿರಾಟದ ತೊಂದರೆಯಿಂದಲೇ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಎಲ್ಲ ಡಾಕ್ಟ್ರುಗಳೆಲ್ಲ ಇದ್ದಾರೆ. ಮುಂದಿನ ಎಲ್ಲ ವಿಧಿವಿಧಾನಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಾದಮೇಲೆ ಕುಟುಂಬದ ಸದಸ್ಯರು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಅದೆಲ್ಲವೂ ಕೆಲವೇ ನಿಮಿಷದಲ್ಲಿ ತೀರ್ಮಾನ ಆಗುತ್ತೆ. ಫಸ್ಟ್ ಎಂಬಾಮಿಂಗಲ್ಲಿ ಆಗಬೇಕು. ಎಂಬಾಮಿಂಗ್ ಮಾಡಿ ಎಲ್ಲ ಮಾಡಿ ದೇವೇಗೌಡರು ಸ್ವಲ್ಪ ಆಘಾತದಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ.